ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಜೊತೆಗೆ ಬರೋಣ. ತುಂಬಾ ರುಚಿ ಟೇಸ್ಟಿಯಾಗಿರುತ್ತೆ. ಇಡ್ಲಿಗೆ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾ ಇದ್ದರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಬನ್ನಿ ಇವತ್ತಿನ ಸಾಂಬಾರು ಹಲಸಿನ ಹಣ್ಣಿನ ಬೀಜದ ಸಾಂಬಾರು. ತುಂಬ ರುಚಿ ಟೇಸ್ಟಿಯನ್ನು ಕೊಡುವಂಥ ಅದರಲ್ಲೂ ಇಡ್ಲಿಗೆ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ರುಚಿ ಇರುತ್ತೆ. ಹಲಸಿನ ಹಣ್ಣಿನ ಬೀಜದಿಂದ ಇವತ್ತು ಇಡ್ಲಿಗೆ ಮತ್ತು ಅನ್ನಕ್ಕೆ ತುಂಬಾ ರುಚಿ ಕೊಡುವಂಥ ಸಾಂಬಾರನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಹಲಸಿನ ಹಣ್ಣಿನ ಬೀಜವನ್ನು ತೊಗೊಂಡಿದ್ದೆ, ಹಾಗೆ ಅದರ ಮೇಲಿರುವಂಥ ಸಿಪ್ಪೆಯನ್ನು ಸಹ ತೆಗೆದು ಹಾಗೆ ಇದನ್ನು ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೆಚ್ಚಿಟ್ಕೋಬೋದು, ಆದರೆ ಇದನ್ನು ಜಜ್ಜಿದರೆ ಅದರ ಒಳಗಿರುವ ರಸನೆಲ್ಲ ಕ್ಲೀನಾಗಿ ಬಿಡೋದ್ರಿಂದ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು ಕುಕ್ಕರನ್ನು ತಗೊಂಡು ಕುಕ್ಕರಿಗೆ ನಾನು ಒಂದು ಅರ್ಧ ಬಟ್ಲಷ್ಟು ತೊಗರಿಬೇಳೆಯನ್ನು ಹಾಕ್ಕೊಂಡು ಅದನ್ನು ನಾವು 2ರಿಂದ 3 ಸಲ ತೊಳೆದು ಜಜ್ಜಿರುವಂಥ ಹಲಸಿನ ಬೀಜವನ್ನು ಸಹ ಹಾಕಿ 2 ಲೋಟದಷ್ಟು ನೀರನ್ನು ಸಹ ಸೇರಿಸಿ ಈಗ ಇದನ್ನು ಒಂದು 3ರಿಂದ 4 ವಿಷಲನ್ನು ಕೂಗಿಸ್ಕೊಳ್ಳೋಣ. ಏಕೆಂದರೆ ಹಲಸಿನ ಬೀಜನೂ ತುಂಬ ಗಟ್ಟಿ ಇರುತ್ತೆ, ಹಾಗೆ ಬೇಳೆನೂ ಪೂರ್ತಿಯಾಗಿ ಮೆತ್ತಗೆ ಬೆಂದರೆ ಚೆನ್ನಾಗಿರುತ್ತೆ. ಬರೀ ಇವಾಗ ಹಲಸಿನ ಹಣ್ಣಿನ ಬೀಜ ಮತ್ತು ಬೇಳೆ ಬೇಯೋದ್ರೊಳಗೆ ನಾವು ಒಂದು ಬಾಣಲಿಯನ್ನು ಇಟ್ಟು ಬಾಣಲಿ ಕಾದ ಮೇಲೆ ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ ನಾವು ನೋಡಿ ಹಸಿಮೆಣಸಿನ್ಕಾಯಿ, ದಪ್ಪನಾಗಿ ಹೆಚ್ಚಿರುವಂಥ ಈರುಳ್ಳಿ, ದಪ್ಪನಾಗಿ ಹೆಚ್ಚಿರುವಂಥ ಒಂದು ಟೊಮೊಟೊ, ಇಷ್ಟನ್ನು ನಾವು ಹುರಿದುಕೊಳ್ಳೋಣ. ಫಸ್ಟು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಸಿ ಘಮ ಹೋಗೋವರೆಗೂ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಆಮೇಲೆ ಇದಕ್ಕೆ ನಾವು ಟೊಮೊಟೊ ಹಣ್ಣನ್ನು ಸಹ ಹಾಕ್ಕೊಂಡು ಹುರ್ಕೊಳ್ಳೋಣ ನೋಡಿ. ಪೂರ್ತಿ ಮೆತ್ತಗಾಗೋವರೆಗೂ ಇದನ್ನು ಸಹ ನಾವು ಎಣ್ಣೆಯಲ್ಲೇ ಹುರ್ಕೊಳ್ತಾ ಇದ್ದೀವಿ. ಈ ರೀತಿ ಮಾಡೋದ್ರಿಂದ ಸಾಂಬಾರಂತೂ ತುಂಬ ರುಚಿಯಾಗಿರುತ್ತೆ. ಇಡ್ಲಿಗೆ ಈ ಸಾಂಬಾರು ಎಷ್ಟು ರುಚಿ ಕೊಡುತ್ತೆ ಅಂದರೆ 3-4 ಇಡ್ಲಿ ತಿನ್ನೋರು 5-6 ಇಡ್ಲಿಯನ್ನು ಸಹ ತಿಂತಾರೆ, ಅಷ್ಟು ರುಚಿಯನ್ನು ಕೊಡುತ್ತೆ ನೋಡಿ. ಈಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಹಣ್ಣು ಇಷ್ಟನ್ನು ಹಾಕಿದ ಮೇಲೆ ನಾವು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ, ಘಮ ಹೋಗೋವರೆಗೂ ಇದನ್ನು ನಾವು ಹುರ್ಕೊಳ್ಳೋಣ. ಇದು ಹುರಿದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಮಸಾಲೆಯನ್ನು ಹಾಕಿ ಹುರ್ಕೊಳ್ಳೋಣ. ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಇಷ್ಟನ್ನು ಹಾಕಿ ನಾವು ಇವಾಗ ಹುರ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ಸಿಂಪಲ್ಲಾಗಿ ಮಾಡುವಂಥದ್ದು, ಮನೇಲಿ ಇರುವ ಸಾಮಗ್ರಿಗಳಿಂದ ನಾವು ಮಾಡುವಂಥದ್ದು ನೋಡಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಮಸಾಲೆಯನ್ನು ಸಹ ಹಾಕಿ ಈಗ ಹುರ್ಕೊಳ್ತಾ ಇದ್ದೀವಿ. ಇದು ಹುರಿದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಇಲ್ಲ ಕೊಬ್ಬರಿ ತುರಿ ಯಾವುದಾದ್ರೂ ಸಹ ನಾವು ಹಾಕ್ಕೊಂಡು ಹುರ್ಕೊಳ್ಳೋಣ. ಈ ರೀತಿ ಸಾಂಬಾರು ಮಾಡಿದರೆ 2 ದಿನ ಇಟ್ಕೊಂಡು ತಿಂದರೂ ಸಹ ಏನೂ ಆಗೋದಿಲ್ಲ, ಹಾಳಾಗೋದು ಇಲ್ಲ ಬೇಗ. ಈಗ ನಾವು ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ, ಹಾಕಿ ಇದನ್ನು ಸಹ ನಾವು ಹುರ್ಕೊಳ್ಳೋಣ. ತುಂಬ ರುಚಿ ಅಷ್ಟೇ ಟೇಸ್ಟಿಯನ್ನು ಸಹ ಕೊಡುತ್ತೆ. ಇದು ಅನ್ನಕ್ಕಿಂತ ಇಡ್ಲಿ ಮತ್ತು ದೋಸೆಗೆ ಹಾಕ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಬನ್ನಿ ಇವಾಗ ಎಲ್ಲವನ್ನೂ ಸಹ ನಾವು ಹುರಿದಾಗಿದೆ. ಇದನ್ನು ಸ್ವಲ್ಪ ತಣ್ಣಗಾಕೆ ಬಿಟ್ಟು ಇದನ್ನು ನಾವು ಜಾರಿಗೆ ಹಾಕೊಳ್ಳೋಣ. ತುಂಬ ರುಚಿ ಸಿಂಪಲ್ಲಾಗಿ ಮಾಡುವಂಥದ್ದು, ಅಷ್ಟೇ ಟೇಸ್ಟಿನೂ ಸಹ ಹೊಂದಿರುತ್ತೆ. ಒಂದೇ ರೀತಿ ಸಾಂಬಾರು ಮಾಡೋದಕ್ಕಿಂತ ಡಿಫ್ರೆಂಟಾಗಿಯೂ ಸಹ ಮಾಡ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ ನೋಡಿ. ಎಲ್ಲದನ್ನೂ ಸಹ ನಾವು ಜಾರಿಗೆ ಹಾಕಾಗಿದೆ. ನೆಕ್ಸ್ಟ್ ಅದೇ ಬಾಣಲಿಗೆ ಮತ್ತೆ ನಾನು ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಕಾದ ಮೇಲೆ ಚಟ ಅಂತ ಸಿಡಿದ ಮೇಲೆ ಅದಕ್ಕೆ ನಾವು ಕರಿಬೇವು ಸೊಪ್ಪು, ಈರುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನು ನಾವು ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ. ಈರುಳ್ಳಿನೂ ಸಹ ಹುರಿಯೋದಕ್ಕೂ ಹಾಕ್ಕೊಂಡಿದ್ದೆ, ರುಬ್ಬೋದಕ್ಕೆ. ಮತ್ತು ನಾನು ಒಗ್ಗರಣೆಗೂ ಸಹ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಸಿ ಘಮ ಹೋಗೋವರೆಗೂ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವಂಥ ಟೊಮೊಟೊ ಹಣ್ಣನ್ನು ಸಹ ಹಾಕಿ ಹುರ್ಕೊಳ್ಳೋಣ ನೋಡಿ. ಹಸಿ ಘಮ ಹೋಗೋವರೆಗೂ ಈರುಳ್ಳಿನ ಹುರಿದು ಆಮೇಲೆ ನಾವು ಸಣ್ಣದಾಗಿ ಹೆಚ್ಚಿರುವಂಥ ಟೊಮೊಟೊ ಹಣ್ಣನ್ನು ಸಹ ಹಾಕಿ ಹುರ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ಸಿಂಪಲ್ಲಾಗಿ ಮಾಡುವಂಥದ್ದು. ಈಗ ಟೊಮೊಟೊ ಹಣ್ಣು ಸಹ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ನಾವು ಬೇಯಿಸ್ಕೊಂಡಿರುವಂಥ ಬೇಳೆ ಮತ್ತು ಹಲಸಿನ ಹಣ್ಣಿನ ಬೀಜ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಬೆಂದಿದೆ.
ಇದನ್ನು ಸ್ವಲ್ಪ ನಾವು ಮ್ಯಾಶನ್ನು ಮಾಡ್ಕೊಳ್ಳೋಣ. ನೋಡಿ, ಪೂರ್ತಿ ಮೆತ್ತಗಾಗೋವರೆಗೂ ಹಲಸಿನ ಹಣ್ಣಿನ ಬೀಜ ಮತ್ತು ಬೇಳೆ ಪೂರ್ತಿಯಾಗಿ ಬೆಂದಿದೆ. ಇದನ್ನು ಸಹ ನಾವು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ನಾವು ರುಬ್ಬಿರುವಂಥ ಮಸಾಲೆನೂ ಸಹ ನಾವು ಇವಾಗ ಸಣ್ಣದಾಗಿ ನಯಸ್ಸಾಗಿ ರುಬ್ಕೊಳ್ಳೋಣ. ನೋಡಿ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ಇವಾಗ ರುಬ್ತಾ ಇದ್ದೀವಿ. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಇವಾಗ ಮಸಾಲೆನೂ ಸಹ ಇವಾಗ ರೆಡಿಯಾಗಿದೆ, ರುಬ್ಬಿರೋದು ಸಹ ರೆಡಿಯಾಗಿದೆ, ಹಾಗೆ ಬೇಯಿಸ್ಕೊಂಡಿರುವಂಥದ್ದು ಸಹ ರೆಡಿಯಾಗಿದೆ. ಬನ್ನಿ ಇವಾಗ ಎರಡನ್ನೂ ಸಹ ಹಾಕೊಳ್ಳೋಣ. ನಾವು ರುಬ್ಬಿರುವಂಥ ಮಸಾಲೆಯನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ಸಾಂಬಾರು ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಸಹ ಹಾಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ ನೋಡಿ, ಡಿಫ್ರೆಂಟಾಗೂ ಸಹ ಇರುತ್ತೆ. ಒಂದೇ ರೀತಿಯಲ್ಲಿ ಸಾಂಬಾರು ಮಾಡಿ ಊಟ ಮಾಡೋದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿ, ನೀವು ಸಾಂಬಾರನ್ನು ಇಡ್ಲಿಗಾಗಲಿ ಅನ್ನಕ್ಕೆ ಆಗಲಿ ಸ್ವಲ್ಪ ತಳ್ಳಗಿದ್ರೇ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ಬೇಯಿಸ್ಕೊಂಡಂಥ ಹಲಸಿನ ಹಣ್ಣಿನ ಬೀಜ ಮತ್ತು ಬೇಳೆಯನ್ನು ಸಹ ಹಾಕ್ತಾಯಿದ್ದೀವಿ. ಹಾಗೆ ಇನ್ನೂ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳೋಣ. ಸಿಂಪಲ್ಲಾಗಿ ಮಾಡುವಂಥದ್ದು, ಬೇಗನೆ ಮಾಡುವಂಥದ್ದು, ಅಷ್ಟೇ ಅಲ್ಲ ತುಂಬಾ ರುಚಿಯನ್ನು ಸಹ ಕೊಡುತ್ತೆ. ನೋಡಿ, ಆದಷ್ಟು ಮೀಡಿಯಮ್ ಉರಿಯಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ನಾವು ಹಸಿಮೆಣಸಿಕಾಯಿನ 3 ಹಾಕಿದ್ವಿ. ಖಾರ ನೋಡಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಇಷ್ಟನ್ನು ಹಾಕಿ ನಾವಿವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ರುಚಿ, ಅಷ್ಟೇ ಟೇಸ್ಟಿಯನ್ನು ಸಹ ಕೊಡುತ್ತೆ. ನೋಡಿ, ನಾವು ಮಸಾಲೆ ರುಬ್ಬಿ ಹಾಕಿರೋದ್ರಿಂದ ಇದಕ್ಕೆ ಸಾಂಬಾರ್ ಪೌಡರ್ ಅವಶ್ಯಕತೆ ಇರೋದಿಲ್ಲ. ಬೇಕು ಅನ್ನೋರು ಮಾತ್ರ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡ್ರು ಒಂದು ಸ್ವಲ್ಪ ರುಚಿಯನ್ನು ಸಹ ಕೊಡುತ್ತೆ. ನೋಡಿ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಒಂದು 10 ನಿಮಿಷ ಮೀಡಿಯಮ್ ಉರಿಯಲ್ಲಿ ಇದನ್ನು ಕುದಿಸ್ಕೊಂಡ್ರೆ ತುಂಬಾ ರುಚಿಯನ್ನು ಕೊಡುತ್ತೆ. ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸಾಂಬಾರು ಮಳ್ಳಿದರೆ ಹಲಸಿನ ಹಣ್ಣಿನ ಬೀಜದ ಸೂಪರಾಗಿರುವಂಥ ಸಾಂಬಾರು ಸಹ ಈಗ ರೆಡಿಯಾಗಿದೆ. ಇದನ್ನು ನಾವು ಇಡ್ಲಿ ಜೊತೆಗೆ ಹಾಕ್ಕೊಂಡು ತಿಂದರೆ ಆಹಾ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಇಡ್ಲಿ ಅಷ್ಟೇ ಅಲ್ಲ, ಇಡ್ಲಿ ದೋಸೆ ಅನ್ನಕ್ಕೆ ಎಲ್ಲದಕ್ಕೂ ಸಹ ತುಂಬಾ ರುಚಿಯನ್ನು ಕೊಡುತ್ತೆ. ನಮ್ಮ ಚಾನಲ್ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಅನೇಕ ವಿಧವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಡ್ಲಿ ಜೊತೆಗೆ ನಾವು ಹಲಸಿನ ಹಣ್ಣಿನ ಬೀಜದ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ. ತುಂಬಾ ರುಚಿಯಾದಂಥ, ಟೇಸ್ಟಿಯಾದಂಥ, ಡಿಫ್ರೆಂಟಾಗಿ ಮಾಡಿರುವಂಥ ಹಲಸಿನ ಹಣ್ಣಿನ ಬೀಜದ ಸಾಂಬಾರು ಇವಾಗ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.